ಹೇ ಗೈಸ್, ನನ್ನ ಕೈಯಲ್ಲಿ ಏರ್‌ಪಾಡ್ಸ್ ಗೈಸ್ ಇರೋದು ಬನಾನಾ ಅಲ್ಲ. ಸೊ ನನಗೆ ಒಂದ್ ಕ್ಷಣ ಗಾಬರಿ ಆಯ್ತು. ಬೆಳಗ್ಗೆನೆ ನನ್ನ ಕೈಯಲ್ಲಿ ಬನಾನಾ ಯಾಕಿದೆ ಅಂತ. ಸೊ ಆಮೇಲೆ ಥಿಂಕ್ ಮಾಡಿ ನೋಡಿದಾಗ ಗೊತ್ತಾಯ್ತು ಅದು ಏರ್‌ಪಾಡ್ಸ್ ಅಂತ. ಸೊ ನೀವು ಸಹ ಮಿಸ್ಟೇಕ್ ಮಾಡ್ಕೋಬೇಡಿ ಆಯ್ತಾ. ಗುಡ್ ಮಾರ್ನಿಂಗ್ ಗೈಸ್. ನೋಡಿ ನಮ್ಮನೆ ಸಿಮ್ಮಿ ಇಲ್ಲೇ ಗೇಟ್ ಹತ್ರನೇ ಮಲ್ಕೊಂಡಿದೆ. ಯಾಕೆ ಅಂದ್ರೆ ಮಳೆಗಾಲ ಅಲ್ವಾ, ಸೊ ಅಲ್ಲಿ ನೀರೆಲ್ಲ ಎರಚುತ್ತೆ ಅದ್ರ ರೂಮಿಗೆ. ಹಂಗಾಗಿ ಅದು ಯಾವಾಗ್ಲೂ ಬೋಬೋ ಮಾಡ್ತಾ ಇರತ್ತೆ, ಸೊ ಡಿಸ್ಟರ್ಬ್ ಆಗತ್ತೆ. ಅದಕ್ಕೂ ಸಹ ಒಂಥರ ಅನ್ಸತ್ತೆ. ಹಂಗಾಗಿ ಯಾರಿಗೂ ತೊಂದ್ರೆ ಆಗೋದ್ ಬೇಡ ಅಂದ್ಬಿಟ್ಟು ಒಳಗಡೆನೆ ಮಲಗಿಸ್ಬಿಡ್ತೀವಿ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ಸ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಮಳೆಗಾಲ ಅಲ್ವಾ ಗೈಸ್, ಮಳೆ ನಿಲ್ಲೋ ಸೂಚನೆನೇ ಇಲ್ಲ. ಫುಲ್ ಜೋರ್ ಮಳೆ. ನೋಡಿ ಎಷ್ಟು ನೀರ್ ನಿಂತಿದೆ ಅಂತ. ಇದ್ರಲ್ಲೇ ಅನ್ಕೋಬಹುದು ನೀವು ಜೋರು ಮಳೆ ಇದೆ ಅಂತ. ಯಾಕೆಂದ್ರೆ ಸಾಮಾನ್ಯವಾಗಿ ನೀರು ನಿಲ್ಲಲ್ಲ. ನೀರ್ ನಿಂತಿದೆ ಅಂದ್ರೆ ಹೆವಿ ಮಳೆ ಇದೆ ಅಂತ ಅರ್ಥ. ಬಿಡೋ ಸೂಚನೆನೇ ಇಲ್ಲ. ಅದಕ್ಕೆ ನಾನು ಏನಪ್ಪಾ ಮಾಡ್ತಾ ಇದ್ದೀನಿ ನೋಡಿ, ಕಿಟ್ಕಿಲಿ ಮುಖ ಹಾಕೊಂಡು ನೋಡ್ತಾ ಇದ್ದೀನಿ ಯಾಕೋ ಮಳೆ ನಿಲ್ಲಲ್ಲ ಅಂತ. ಸೊ ಹೀಗೆ ಇದ್ರೆ ಯಾವ ಕೆಲ್ಸನೂ ಆಗಲ್ಲ. ಇವನ್ ಬಟ್ಟೆ ಸಹ ಈಗ ನೆನ್ಯಾಕಕ್ಕೆ ಹೋಗಕ್ಕೆ ಆಗಲ್ಲ. ಹಂಗಾಗಿ ಬನ್ನಿ ಕಿಚನ್ ಅಲ್ಲಿ ಕೆಲಸ ಮಾಡ್ಕೊಳ್ಳೋಣ ಫಸ್ಟ್. ನಾನು ಫಸ್ಟ್ ಬಿಸಿನೀರ್ ಇಟ್ಟಿದ್ದೀನಿ ಅಂಡ್ ಈ ಕಡೆ ನೋಡಿ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ತಾ ಇಲ್ಲ, ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆಗೆ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಇವತ್ತು ಎಗ್ ಐಟಮ್ ಏನಾದ್ರೂ ಒಂದು ಮಾಡ್ಲೇಬೇಕು ಬೆಳಗಿನ ಬ್ರೇಕ್‌ಫಾಸ್ಟಿಗೆ. ಬಿಕಾಸ್ ಇವತ್ತು ಸಂಡೇ ಗೈಸ್, ಭಾನುವಾರ, ರಜಾ, ಫುಲ್ ಮಜಾ ಅಂತ ಅನ್ಕೊಂಡ್ರಾ? ನೋ ವೇ. ನನಗಂತೂ ಫುಲ್ ಸಜಾ ಗೈಸ್, ಸಜಾ. ಪಟಾಪಟ್ ಅಂತ ಕೆಲಸ ಮಾಡ್ತಾನೆ ಇರ್ಬೇಕು ಗೈಸ್. ಬಿಕಾಸ್ ಮಳೆ ನಿಲ್ಲಲ್ಲ ಅಂಡ್ ಮಳೆ ನಿಂತ ತಕ್ಷಣ ಬಟ್ಟೆ ಬೇರೆ ಒಗಿಬೇಕು. ಅಷ್ಟ್ರಲ್ಲಿ ನಾವು ಅಡ್ಗೆ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಅದಕ್ಕೇನೆ ಬಿಸಿನೀರ್ ಕಾಯಿಸ್ಕೊಂಡು ಬಾಟಲ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಚಿಂಟುಗೆ ಹಾಲ್ ಕಾಯಕ್ ಇಟ್ಟಿದ್ದೀನಿ. ಅಂಡ್ ಇನ್ನೊಂದ್ ಕಡೆ ನನ್ಗೆ ಕಾಫಿ ಮಾಡ್ಕೊಳಕ್ಕೂ ಇಟ್ಟಿದ್ದೀನಿ. ಬಿಕಾಸ್ ಏನದು, ಟೈಮ್ ನ ತುಂಬಾ ಮ್ಯಾನೇಜ್ ಮಾಡ್ಬೇಕು ಗೈಸ್ ಬೆಳಗಿನ ಹೊತ್ತು. ಇಲ್ಲ ಅಂದ್ರೆ ದಿನ ಎಲ್ಲ ಕೆಲಸ ಆಗತ್ತೆ. ನನ್ ಕೈಲಂತೂ ದಿನ ಪೂರ್ತಿ ಕೆಲಸ ಮಾಡ್ತಾನೆ ಇರೋಕೆ, ಅದ್ರಲ್ಲೂ ಅಡ್ಗೆ ಮನೇಲೇ ಇರೋಕೆ ಇಷ್ಟ ಆಗಲ್ಲ. ಬೇಗ ಬೇಗ ಅಂತ ಕೆಲಸ ಮಾಡ್ಕೊಂಡು ಅಡ್ಗೆ ಮನೆಯಿಂದ ಹೊರಗ್ ಬಂದ್ಬಿಡ್ಬೇಕು ಗೈಸ್. ಅದರ್ವೈಸ್ ಏನಾಗುತ್ತೆ ಗೊತ್ತಾ, ಡೇ ಫುಲ್ ಹೆಡ್ಡೇಕ್ ತರ ಆಗ್ಬಿಡತ್ತೆ. ಬನ್ನಿ ಇವಾಗ ಕಾಫಿ ನೋಡಿ ಉಕ್ತಾ ಇದೆ. ಸೊ ಆಫ್ ಮಾಡ್ಬಿಟ್ಟು ಕಾಫಿನ ಸೋರಿಸ್ಕೊಂಡು ಕುಡಿಯೋಣ ಅಲ್ಲ. ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಆನಂದನೋ ಆನಂದ. ಅದ್ರಲ್ಲೂ ಸ್ಟ್ರಾಂಗ್ ಕಾಫಿ ಕೇಳ್ಬೇಕಾ? ಏನದು ಸಕ್ಕರೆ, ಕಾಫಿ ಪುಡಿ, ಹಾಲು ಕರೆಕ್ಟ್ ಆಗಿ ಇದ್ರೆ ಆ ಕಾಫಿ ಅದ್ಭುತ. ಏನಂತೀರಾ? ನಿಮ್ಗೂ ಬೇಕಾ ಬಿಸಿ ಬಿಸಿ ಕಾಫಿ? ಬನ್ನಿ ಹಾಗಿದ್ರೆ ಕಮೆಂಟ್ ಮಾಡಿ ಯಾರಿಗ್ ಕಾಫಿ ಇಷ್ಟ ಅಂತ. ನಾನು ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ ಯಾವಾಗಾದ್ರೂ ಟೈಮ್ ಕೂಡಿ ಬಂದಾಗ. ಓಕೆನಾ? ಈ ಕಡೆ ಹಾಲು ಕಾಯ್ತಾ ಇರ್ಲಿ. ನಾವು ಈಗ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಹಾಗೇನೆ ಎಗ್ ಬುರ್ಜಿಗೆ ಏನೇನೆಲ್ಲ ಬೇಕಲ್ಲ ಅದನ್ನ ಚಾಪ್ ಮಾಡಿ ಇಟ್ಕೊಳ್ಳೋಣ. ಬಿಕಾಸ್ ಇವತ್ತು ನಾನು ನಿಮ್ಗೆ ನನ್ನ ಸ್ಟೈಲ್ ಅಲ್ಲಿ ನಾನು ಯಾವ ರೀತಿ ಎಗ್ ಬುರ್ಜಿನ ಪ್ರಿಪೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಿ ಗಾಯ್ಸ್, ಹಾಲು ಉಕ್ತಾ ಇದೆ. ಆಫ್ ಸಹ ಮಾಡ್ಬಿಟ್ಟೆ. ನೋಡಕ್ಕೆ ಚಂದ ಅಲ್ಲ ಹಾಲು ಉಕ್ಕೋದನ್ನ? ನಿಮ್ಗೂ ಇಷ್ಟನಾ? ಕಮೆಂಟ್ ಮಾಡಿ. ನನಗೆ ಚೆನ್ನಾಗಿ ಗೊತ್ತು, ಎಲ್ರಿಗೂ ಎಗ್ ಬುರ್ಜಿ ಮಾಡೋಕ್ಕೆ ಬರುತ್ತೆ. ನನಗಿನ್ನ ಒಂದು ಕೈ ಮೇಲೆ ಚೆನ್ನಾಗಿ ಮಾಡ್ತೀರಾ. ಆದರೂ ಸಹ ನಾನು ಯಾವ ರೀತಿ ಎಗ್ ಬುರ್ಜಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಎಗ್ ಬುರ್ಜಿ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ನೋಡೋಣ. ತುಂಬ ಮಳೆ ಬರ್ತಾ ಇದೆ ಅಲ್ಲ, ಸೊ ನಿಮಗೆ ನಮ್ಮನೆ ಮೇಲ್ಗಡೆ ಶೀಟಿಂದೆ ಅರ್ಧ ಸೌಂಡ್ ಬರುತ್ತೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಗ್ ಬುರ್ಜಿ ಮಾಡೋಕ್ಕೆ ಮೊದಲನೇದಾಗಿ ಎಗ್ ತೊಗೊಂಡಿದ್ದೀನಿ. ನಾನು ಇವತ್ತು 5 ಎಗ್ ಯೂಸ್ ಮಾಡಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, ಯಾಕೆಂದರೆ ನಮ್ಮನೆ ಖಾರನ ಕಮ್ಮಿ ತಿಂತಾರೆ ಅದಕ್ಕೋಸ್ಕರ. ಬೆಳ್ಳುಳ್ಳಿ ಒಂದು 4 ಎಸಳು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು.
ಆ್ಯಂಡ್ ಒಗ್ಗರಣೆಗೆ ಎಣ್ಣೆ. ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ನಾವು ಈಗ ಎಗ್ ಬುರ್ಜಿ ಮಾಡೋಣ. ಆಯಿತಾ, ಬನ್ನಿ. ಮತ್ತೆ ಫಸ್ಟು ಸ್ಟವ್ ಹಚ್ಕೊಳ್ಳೋಣ, ಆಮೇಲೆ ಪಾತ್ರೆನ ತೊಳ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ಕಡೆ ಚಪಾತಿಗೆ ಡಫ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರು ಹೋಗಲಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಎಷ್ಟು ಹಾಕೋಣ? ಸಾಕು. ಜಾಸ್ತಿ ಎಣ್ಣೆ ಇದ್ರೂ ನನ್ನ ಹಸ್ಬೆಂಡು ತಿನ್ನಲ್ಲ, ಮುಖ ಮುಖ ನೋಡ್ತಾನೆ. ಸೊ 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೋಣ. ಏನಿಲ್ಲ ಗೈಸ್, ಎಲ್ಲ ಒಂದೇ ಥರನೇ. ಅದೇ ಕೈ ರುಚಿ ಮೇಲೆ ನಾವು ಅಡಿಷನಲ್ ಆಗಿ ಮೇನ್ ಇಂಗ್ರೀಡಿಯೆಂಟ್ ಹಾಕ್ತೀವಲ್ಲ, ಅದ್ರ ಮೇಲೆ ರುಚಿಗಳು ಚೇಂಜ್ ಆಗುತ್ತೆ ಅಷ್ಟೆ. ಏನಂತೀರಾ? ಈರುಳ್ಳಿ ಒಂದು 2 ಮಿನಿಟ್ಸ್ ಫ್ರೈ ಆಗಲಿ ಸಾಕು. ತುಂಬ ಮೆತ್ತಗಾಗೋದು ಬೇಡ, ಕ್ರಿಸ್ಪ್ ಇರಲಿ. ಸೊ ಈ ಇದರಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೊಳ್ಳೋಣ, ಬಿಕಾಸ್ ಎಗ್ ಬುರ್ಜಿ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಒಂದೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ನಾವು ಏನು ಇಟ್ಕೊಂಡಿದ್ದೀವಲ್ಲ 5 ಎಗ್ಗು, ಅದನ್ನು ಹೊಡೆದ್ಬಿಟ್ಟು ಹಾಕೋಣ. ಇವಾಗ ನೋಡಿ, ಎಗ್ನ ಹಾಕಿದ್ದೀನಿ ಅಲ್ಲ, ಸೊ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ಇವಾಗ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಬೇಗ ಎಗ್ ಬುರ್ಜಿ ಆಯಿತು. ನೋಡಿ ಇಷ್ಟೆಲ್ಲ ಗಲೀಜಾಗಿದೆ ಅಲ್ಲ. ಸೊ ಬನ್ನಿ ಇವಾಗ ಕ್ಲೀನ್ ಮಾಡಿಡೋಣ. ಆಲ್ಮೋಸ್ಟ್ ಪ್ರಿಪ್ರೇಷನ್ಸ್ ಎಲ್ಲ ಮುಗೀತು, ಇನ್ನು ಚಪಾತಿ ಲಟ್ಸಿದ್ರೆ ಮುಗೀತು. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಣ ಶೆಲ್ಫ್ನ. ಈಗ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಾಯ್ತಪ್ಪ. ಆಮೇಲೆ ಅದನ್ನ ಹಾಗೆ ಬಿಟ್ಕೊಂಡು ಮುಂದಿನ ಕೆಲಸ ಮಾಡಬಾರ್ದು. ಅವಾಗ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಅಲ್ಲಿ ಏನಾದ್ರು ತಿಂಡಿ ಮಾಡೋಕ್ಕಾಗ್ಲಿ, ಅಡ್ಗೆ ಮಾಡೋಕ್ಕಾಗ್ಲಿ ಒಂದ್ ರೀತಿ ಶಾಂತವಾಗಿರೋ ಮನ್ಸಾಗತ್ತೆ. ಏನಂತೀರಾ ಗೈಸ್? ನೋಡಿ ಶೆಲ್ಫ್ನ ಫುಲ್ ಕ್ಲೀನ್ ಮಾಡಿಟ್ಟಿದ್ದೀನಿ. ಈಗ ಬನ್ನಿ ಇವಾಗ ಬಟ್ಟೆ ನೆನೆ ಹಾಕೋಣ. ಸ್ವಲ್ಪ ಮಳೆ ನಿಂತಿದೆ. ಅದಕ್ಕೂ ಆನ್ ಮಾಡಿರ್ಲಿಲ್ವಾ? ಹಾ, ಮತ್ತೆ ಏನು ಖಾಲಿ ಆಯ್ತಾ? ಅದೇ ಹೇಳಿ ಚಿಂಟು ಹೇಳ್ದ ಅಲ್ಲಿ ಅಮ್ಮ ನೀರು ಎರಚ್ತಾ ಇದೆ ಅಂತ. ಇಲ್ಲಿ ಪೈಪ್ ಒಡೆದೋಗಿದೆ ಗಾಯ್ಸ್, ಅದಕ್ಕೆ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಈ ಮಳೆಗಾಲದಲ್ಲಿ ನೋಡಿ ಒಂದಲ್ಲ ಒಂದು ರಿಪೇರಿಗಳು. ಬನ್ನಿ ಬಕೆಟಿಗೆ ನೀರು ಬಿಡೋಣ. ನೀರು ಇರಲಿಲ್ಲ ಅಲ್ಲ, ಇವಾಗ ಮೋಟಾರ್ ಆನ್ ಮಾಡಿದ್ದೀವಿ.
ಸೊ ನೀರು ಬರಬೇಕು. ಸಣ್ಣ ಬರ್ತಾ ಇದೆ ನೋಡಿ, ಅದು ಓವರ್ಫ್ಲೋ ಆಗ್ತಾ ಇದೆ. ಈಗ ಜಸ್ಟ್ ಆಫ್ ಮಾಡಿದ್ದೀನಿ. ಮೇಲ್ಗಡೆ ಟ್ಯಾಂಕಿ ಸಹ ತುಂಬ್ತಾ ಇದೆ, ಆದರೂ ನೀರು ಸ್ಲೋ ಬರ್ತಾ ಇದೆ. ನಾನು ಎದ್ದು ಬಂದಾಗ ಫುಲ್ ಜೋರು ಮಳೆ ಇತ್ತು. ಹಾಗಾಗಿ ಕಿಚನ್ ಕೆಲಸ ಎಲ್ಲ ಮುಗಿಸಿ ಚಪಾತಿ ಹಿಟ್ಟು ಕಲಸಿಟ್ಟು ಎಗ್ ಬುರ್ಜಿ ಮಾಡಿಟ್ಟು ಈಗ ಔಟ್ಸೈಡ್ ಬಂದಿದ್ದೀನಿ. ಈಗಲೂ ಸ್ವಲ್ಪ ಡ್ರಿಸ್ಲಿಂಗ್ ಇದೆ, ಬಟ್ ಓಕೆ. ಇದಕ್ಕೂ ಎದ್ರುಕೊಂಡು ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ, ಹಾಗಿದ್ರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಜೀವನ. ಸೊ ಬಂದಿದ್ದೀನಿ. ಈಗ ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗೋಣ. ಆಮೇಲೆ ಚಪಾತಿ ಮಾಡಿಟ್ಬಿಟ್ಟು ನಾವು ಕೊನೆಗೂ ಈ ಪ್ಯಾಂಟು ಮತ್ತು ಬ್ಲ್ಯಾಕ್ ಟಿ ಶರ್ಟ್ನ ಒಗಿತಾ ಇದ್ದೀನಿ ಇವತ್ತು ಫೈನಲಾಗಿ. ಸೊ ಇಷ್ಟೇ, ನೆನೆ ಹಾಕ್ಬಿಡೋಣ. ಫೈನಲಾಗಿ ನನ್ನ ಫೇವ್ರೆಟ್ ಕಲರ್ ಪ್ಯಾಂಟ್ನ ಇವತ್ತು ಒಗಿತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಈಗ ಮಳೆ ಜೋರಾಗ್ತಾ ಇದೆ. ಹೋಗ್ಬಿಡೋಣ ಒಳಗಡೆ, ಹೋಗಿ ಚಪಾತಿ ಮಾಡೋಣ, ಆಮೇಲೆ ಬಂದು ಬಟ್ಟೆ ವಾಶ್ ಮಾಡೋಣ. ಯಾವಾಗಲೂ ಅಷ್ಟೇ ನೀವು ಅಬ್ಸರ್ವ್ ಮಾಡಿರ್ಬೋದು, ಮೊದಲನೇ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಸ್ವಲ್ಪ ಹದ ಮಿಸ್ ಆಗತ್ತೆ. ಆ್ಯಕ್ಚುಲಿ ಮೊದಲನೇದು ಸ್ವಲ್ಪ ಒರಟೊರಟಾಗಿ ಬರುತ್ತೆ. ಯಾಕೆ ಅಂದರೆ ಸಮ್ಟೈಮ್ಸ್ ತವಾ ನೆಟ್ಟಕ್ಕಾದಿರಲ್ಲ, ಅಥವಾ ಹಿಟ್ಟು ಸರಿಗೆ ಹೊಂದ್ಕೊಂಡಿರೋದಿಲ್ಲ. ಹೀಗೆ ಏನೋ ಒಂದು ಆಗಿ ಮೊದಲನೇದು ಸ್ವಲ್ಪ ಎಡವಟ್ಟಾಗತ್ತೆ ಅಲ್ವಾ? ನಿಮಗೂ ಇದೇ ರೀತಿ ಏನಾದರೂ ಫೀಲ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ? ನನಗಂತೂ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟೈಮ್ಸ್ ಈ ರೀತಿ ಮೊದಲನೇದು ಎಡವಟ್ಟಾಗೋದು ಜಾಸ್ತಿ. ಆಮೇಲೆ ಎರಡನೇದು ಏನು ಮಾಡ್ತೀವಲ್ಲ ತಿಂಡಿಗಳು, ಸೊ ಅದು ಕ್ಲೀನಾಗಿ ನೀಟಾಗಿ ಸಾಫ್ಟಾಗಿ ಬರುತ್ತೆ. ಇದು ನನ್ನ ಅನುಭವ. ನಿಮಗೂ ಇದೇ ರೀತಿ ಆಗಬೇಕಂತ ಏನು ರೂಲ್ಸ್ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಪೀಪಲ್ಗೆ ಇದು ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿರುವಾಗ ನೀವು ನನಗೆ ಕಮೆಂಟ್ ಮಾಡಿ ಮರಿದಾನೆ, ಓಕೆನಾ? ನೋಡಿ, ಇದು ಎರಡನೇ ಚಪಾತಿ. ಹೊತ್ತಕ್ಕೂ ಚೆನ್ನಾಗಿ ಬರುತ್ತೆ, ಸ್ವಲ್ಪ ರೌಂಡಿಗೆ ಬರುತ್ತೆ. ಇಲ್ಲಾಂದ್ರೆ ಅಮೆರಿಕಾ, ಆಫ್ರಿಕಾ, ಅಂಟಾರ್ಟಿಕಾ ಆಗಿರುತ್ತೆ ಮೊದಲನೇದಂತೂ. ಆ್ಯಂಡ್ ನೋಡಿ, ಸ್ವಲ್ಪ ಊದುತ್ತೆ, ಯಾಕೆಂದ್ರೆ ತವಾ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ ಫ್ಲೇಮಿಗೆ. ಆ್ಯಂಡ್ ಇವನ್ ನಾವೇನು ಹಿಟ್ಟು ಕಲಿಸಿರ್ತೀವಲ್ಲ, ಅದು ಸ್ವಲ್ಪ ನಮಗೆ ಗ್ರಿಪ್ ಸಿಕ್ಕಿರುತ್ತೆ. ಹಾಗಾಗಿ ಎರಡನೇದು ಯಾವಾಗಲೂ ಚೆನ್ನಾಗಿ ಬರುತ್ತೆ. ಐ ಮೀನ್ ಇನ್ನು ಮುಂದಕ್ಕೂ ಸಹ ಚೆನ್ನಾಗಿ ಬರುತ್ತೆ, ನಾಟ್ ಓನ್ಲಿ ಸೆಕೆಂಡ್ ಒನ್. ಸೊ ನನಗೆ ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಾನು ಮುಂಚೆನೇ ಹೇಳ್ದಂಗೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಆಯ್ತಾ? ಇದು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚಂದ ಇದೆ. ಅದೇ ಮೊದಲನೇದು ಹೋಗಿ ನೋಡ್ಕೊ ಬನ್ನಿ ಹೆಂಗಿತ್ತು ಅಂತ. ಬನ್ನಿ ಗೈಸ್, ಹಸ್ಬೆಂಡ್ಗೆ ನೀರು ಕೊಟ್ಬಿಟ್ಟು ಬರೋಣ. ನಿಂಬು ವಾಟರ್. ಬೇಬಿಗೆ ಚಪಾತಿ ಮತ್ತು ಎಗ್ ಬುರ್ಜಿ. ತಗೋ ಮಗನೇ, ವಾಟರ್ ಕೊಡ್ತೀನಿ ತಗೋ. ಎಲ್ಲಿ ತಿಂತೀಯ? ಇಲ್ಲೇ ತಿಂತೀಯ, ಹಾಲ್ನಲ್ಲಿ ತಿಂತೀಯ? ಏನು ಹಂಗೆ ನೋಡ್ತಾ ಇದೀಯಾ? ಹುಳ ಕೊಟ್ಟಿಲ್ಲ ನಾನು, ಎಗ್ ಬುರ್ಜಿ. ವಾಟರ್ ಏನ? ಹಾಂ, ಎಲ್ಲ ಇದೆ. ಎಲ್ಲೋ ಹಾಕಿದ್ದೆ ಲಾಸ್ಟ್ ಟೈಮು, ಎಲ್ಲೋ ಯಾಕಿದೆ ಅಂತ ಕೇಳಿದ್ದೆ, ಅದಕ್ಕೆ ಇವತ್ತು ಹಾಕಲಿಲ್ಲ ನಿನಗೋಸ್ಕರ. ಎಗ್ ಬುರ್ಜಿಗೆ ಸೋಯಾ ಸಾಸ್ ಹಾಕಲ್ಲ, ಎಗ್ ಬುರ್ಜಿಗೆ ಹಾಕಲ್ಲ, ಅದು ಫ್ರೈಡ್ ರೈಸಿಗೆ. ಎಗ್ ಬುರ್ಜಿಗೆ ಯಾರಾದ್ರು ಸೋಯಾ ಸಾಸ್ ಹಾಕೊಂಡು ತಿಂತಾರೆ? ಬಾ, ನೀರು ಕೊಡ್ಲಾ? ಎಲ್ಲಿ ತಿಂತೀಯ? ಏನ? ಸಖತ್ತಾಗಿದೆ, ತಿನ್ನು. ಅಯ್ಯೋ ದೇವಾ, ನೋಡಿ ಗೈಸ್ ಹೆಂಗ್ ಮಾಡ್ತಾನೆ. ಇವನಿಗೆ ಮಾಡಿ ಒಪ್ಸಕ್ಕಾಗಲ್ಲ, ಇವನಿಗೆ ಬೇಕಿದ್ದೇ ಮಾಡ್ತೀನಿ, ಆದರೂ ಹಿಂಗೆ ಆಡುತ್ತೆ ಮಗು. ಬಾ, ಬಿಸಿ ಬಿಸಿ ತಿನ್ನು ಬಾ. ನನ್ನ ಕೆಲಸ ಆಯ್ತಮ್ಮ, ನನ್ನ ಕೆಲಸ ಇದೆ ಪುಟ್ಟ, ಬೇರೆದು ಟೈಮ್ ಅಲ್ಲ. ಆಲ್ರೆಡಿ 9:30.
ತಿನ್ನಿಸ್ಬೇಕಾ? ಇಟ್ಕೋ, ತಿನ್ನಿಸ್ತೀನಿ. ನೀರು ತಗೊಬರ್ತೀನಿ. ಯಾಕೆ ನೆನ್ನೆ ರಾತ್ರಿ ಬಿರಿಯಾನಿ ತಿಂದಲ್ಲ? ಫ್ಯಾನ್ ಬೇಕಾ? ಎಲ್ಲಿ? ಇನ್ನೆಷ್ಟೊತ್ತು ಮಲ್ಕೋಬೇಕು? 9:30 ಆಗಿದೆ. ಹಾಂ, ಸಾಕು. ಕುಡಿ, ಊಟ ಒಂದು ಸಿಪ್ಪ ಕುಡಿತೀಯಲ್ಲ, ಆಮೇಲೆ ತುತ್ತೆತ್ತದ ಮೇಲೆ ಕುಡಿಯಕ್ಕೆ ಹೋಗ್ತೀಯ. ಚಿಕ್ಕ ಲೋಟ ಕೊಟ್ಟೆ ತಗೋ, ಏನಾಗಲ್ಲ. ಇವತ್ತು ಯಮುನಾ ಬರಲ್ಲ, ಕೆಲ್ಸದವ್ರಿಲ್ಲ, ನಾನೇ ಬೆಳಗ್ಬೇಕು. ಅವರೆಲ್ಲೋ ಕೆಲ್ಸಕ್ಕೆ ಹೋಗಿದ್ದಾರೆ ಬೇರೆ ಕಡೆ. ಅಲ್ಲೇ ಕೆಲಸ ಮಾಡಕ್ಕೆ ಹೇಳು. ಹಾಂ, ಸೊ ಇವಾಗ ನೋಡಿದ್ಮೇಲೆ ಅದು ಬೆಳ್ಳಗಿತ್ತು ಅಂದ್ಬಿಟ್ಟು ಉಪ್ಪು ಖಾರ ಏನೂ ಇಲ್ವಾ ಅಂತ ಕೇಳ್ತಿದ್ಯಲ್ಲ, ಇವಾಗ ತಿಂದಿಯಲ್ಲ, ಹೇಗಿದೆ? ಉಪ್ಪು ಐತೆ, ಖಾರ ಇಲ್ಲ ಸ್ವಲ್ಪ. ಖಾರ ಜಾಸ್ತಿ ಮಾಡೋಂಗಿಲ್ಲ, ಬಿಕಾಸ್ ಪಪ್ಪನೂ ತಿಂತಾನೆ ಅಲ್ಲ. 2 ಮೆಣಸಿನ್ಕಾಯಿ ಹಾಕಿರೋದು ನಾನು. ನೀನು ಒಬ್ಬಂಗೆ ಮಾಡಿಸ್ಕೊಂಡು ತಿನ್ನು, ಅವಾಗ ಫುಲ್ ಖಾರವಾಗಿ ಮಾಡ್ಕೊಡ್ತೀನಿ. ಓಕೆ, ಸಂಜೆ ಹೊತ್ತು ಯಾವತ್ತಾದರೂ ಮಾಡಿಸ್ಕೊ. ನೆನ್ನೆ ಆಗಿಸಲ್ಲ ಅಷ್ಟು ಖಾರ ಇರಬೇಕು. ಬಾಯ್ ಬಡ್ಕೊಳ್ಳೋ ಅಷ್ಟು. ನನ್ನ ಮಗನಿಗೆ ಖಾರ ಇರಬೇಕು, ನನ್ನ ಹಸ್ಬೆಂಡ್ಗೆ ಖಾರ ಇರಬಾರ್ದು. ಸೊ ಇಬ್ರಿಗೂ ಅಡ್ಜಸ್ಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. 2 ಮೆಣಸಿನ್ಕಾಯಿ ತೋರಿಸ್ದೆ ಅಲ್ಲ, ಅಷ್ಟೇ. ನನ್ನ ಮಗನಿಗೆ ಇನ್ನೂ ಖಾರ ಬೇಕಿತ್ತಂತೆ. 10 ಮೆಣಸಿನ್ಕಾಯಿ ಹಾಕಿ. ಹಾಂ, 10 ಹಾಕ್ತೀನಿ. ನಿಮ್ಮಪ್ಪ ಮೂಸು ನೋಡೋದಿಲ್ಲ ಆಮೇಲೆ. ಎಷ್ಟು ಹಾಡ್ತಾನೆ ನೋಡಿ, ನಾನೇ ಕುತ್ಕೊಂಡು ತಿನ್ನಿಸ್ತಾ ಇದ್ದೀನಿ ತಿಂಡಿನ. ನಮ್ಮ ಚಿಂಟು ಯಾವಾಗ್ಲೂ ಹಾಗೇನೆ, ನೆಟ್ಟಗೆ ತಿಂಡಿನೂ ತಿನ್ನಲ್ಲ, ಊಟನೂ ಮಾಡಲ್ಲ. ಅದೇ ಜಂಕ್ ಫುಡ್ ಅಂದ್ರೆ ಮುಂದೆ ಇರ್ತಾನೆ. ಸೊ ಅವ್ನು ತಿಂದಿದ್ದ ತಟ್ಟೆಲೆ ನಾನು ಸಹ ತಿಂದು ಮುಗಿಸ್ದೆ. ನೋಡಿ ಗಾಯ್ಸ್, ಇಷ್ಟೆಲ್ಲ ಪಾತ್ರೆ ಬೆಳಗ್ಬೇಕು. ಅದಕ್ಕೂ ಮುಂಚೆ ಬಟ್ಟೆ ಒಕ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ನನ್ನ ಹಸ್ಬೆಂಡು ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಕರೆಸಿದ್ದಾನೆ. ಹಾಗಾಗಿ ಅವ್ರೀಗ ನಮ್ಮ ಸೋಲಾರ್ ಟ್ಯಾಂಕ್ನ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನೀರೆಲ್ಲ ಖಾಲಿ ಮಾಡಿಬಿಡ್ತಾರೆ. ನಾನು ಇವಾಗ ಬಟ್ಟೆ ಒಗೆದು ಬಿಡ್ತೀನಿ ಬೇಗ, ಬಿಕಾಸ್ ಇಲ್ಲಿದು ನೀರು ಖಾಲಿ ಆಗಿಬಿಡುತ್ತೆ. ಮತ್ತು ಇವರೆಲ್ಲ ಟ್ಯಾಂಕ್ ಕ್ಲೀನ್ ಮಾಡೋ ತನಕ ನಾನು ಕಾಯ್ಕೊಂಡು ಕೂರೋಕ್ಕಾಗಲ್ಲ. ಹಾಗಾಗಿ ನೋಡಿ, ಈ ರೀತಿ ಪ್ಯಾಕಪ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನೀಗ ಬಟ್ಟೆ ಒಗೆದು ಬಿಡ್ತೀನಿ ಬೇಗ, ಆಮೇಲೆ ಸಿಗ್ತೀನಿ ಪಾತ್ರೆ ತೊಳೆಯುವಾಗ, ಆಯಿತಾ? ಹೆಂಗಿದೆ ನನ್ನ ಅವತಾರ? ಕಷ್ಟ ಗೈಸ್, ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲದೂ. ಏಕೆಂದರೆ ಟೈಮ್ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಅಕಸ್ಮಾತ್ ನಾನೀಗ ಬಟ್ಟೆ ಹೋಗಿರಲಿಲ್ಲ ಅಂದರೆ ಸಂಜೆ ತನಕ ಆಗುತ್ತೆ ನನ್ನ ಕೆಲಸಗಳು. ನಾನಿನ್ನು ಮಾರ್ಕೆಟ್ಗೆ ಹೋಗಬೇಕು, ತರಕಾರಿ ತರಬೇಕು, ಇನ್ನೂ ತುಂಬ ಕೆಲಸ ಇದೆ. ಸೊ ಬೇಗ ಮಾಡ್ಕೋಬೇಕು ಗೈಸ್. ಆಮೇಲೆ ಸಿಗ್ತೀನಿ, ಬಾಯ್. ಇಲ್ಲಿ ನೋಡಿ, ಮೊಬೈಲೆಲ್ಲ ಇಲ್ಲಿದೆ. ಇಷ್ಟು ಬಟ್ಟೆಗಳಿದ್ದಾವೆ, ಒಗೆದ್ಬಿಡ್ಬೇಕು. ಮಳೆ ಬರ್ತಾನೇ ಇದೆ ನೋಡಿ. ಮೇಲ್ಗಡೆ ಟ್ಯಾಂಕಿನ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನೀರನ್ನ ಬಿಟ್ಟಿದ್ದೀವಿ, ಆ್ಯಕ್ಚುಲಿ ಅದು ಹೊರಗಡೆ ಹೋಗ್ತಾ ಇಲ್ಲ, ಜಾಸ್ತಿ ಬೇಗ ಖಾಲಿ ಆಗ್ತಾ ಇಲ್ಲ. ಹಾಗಾಗಿ ಟ್ಯಾಂಕಿಂದ ನೀರನ್ನ ಎತ್ತಿ ಕೆಳಗಡೆಗೆ ಹಾಕ್ತಾ ಇದ್ದಾರೆ. ಮಳೆ ಬರ್ತಾನೇ ಇದೆ, ನಾನು ಬಟ್ಟೆ ಒಗಿತಾನೇ ಇದ್ದೀನಿ. ಚಿಂಟು, ನೀ ಯಾಕೆ ಬಂದೆ? ಹೋಗೋಗಿ, ಮಳೆ ಬರ್ತಾ ಇದೆ, ಕ್ಯಾಪ್ ಆದ್ರೂ ಹಾಕೋ ಬರ್ತೀಯಾ? ಇಲ್ಲಿ ಬಂದ್ಬಿಟ್ಟು ಛತ್ರಿ ಇಟ್ಕೊಳ್ತಿದ್ಯಾ? ಹಾ, ಓದ್ಕೋ ಹೋಗ್ ಮಗನೆ, ಸಿಕ್ಕಿರೋ ಒಂದು ದಿನಾನ. ಏನಮ್ಮ? ಹಾ, ಹಾ, ಹಾಗೆ ತೊಳೆದ್ರಾಯ್ತು. ಬಾತ್ರೂಮ್ನ ಕ್ಲೀನ್ ಮಾಡ್ತಾ ಇದ್ದಾರಲ್ಲ ನೋಡಿ. ದಿವಾನ ಎಷ್ಟು ಸ್ಟೈಲಾಗಿ ನಿಂತಿದ್ದಾನೆ ನನ್ನ ಚಿನ್ನು ಮರಿ. ಹಳ್ಳಿ ಒಳಗೆ ಒಂದು ದಿಲ್ಲಿ ಹೈದ. ಐ ಲವ್ ಯು ಮಗನೆ, ಐ ಲವ್ ಯು. ನೋಡಿ ಗೈಸ್, ನನಗೆ ಎಷ್ಟೇ ಕಷ್ಟ ಇದ್ರೂ, ಎಷ್ಟೇ ಕೆಲಸ ಇದ್ರೂ ನನ್ನ ಮಗನ ಹೆಂಗೆ ಲವ್ ಮಾಡ್ತೀನಿ ನಾನು ಅಂತ. ಮುದ್ದು ಬಂಗಾರ.
ಚಿನಿ ಬಂಗಾರ. ಸಂಡೇ ಯಾಕಾದ್ರೂ ಕೊಡ್ತಾರೋ ನನಗೆ. ಎಲ್ಲ ಸಂಡೇನು ಚೆನ್ನಾಗಿರುತ್ತೆ, ನನ್ನ ಸಂಡೇ ಒಂದೇ ನನ್ನ ಕೆಲಸ. ಫೋನ್ ನೋಡೋದು, ಓದೋದು, ಮಲ್ಕೊಳ್ಳೋದು, ಬಿತ್ಕೊಳ್ಳೋದು. ಮತ್ತೇನು ಬೇಕಣ್ಣ? ಸಂಡೇ ಸಂಡೇಲ ಆಟ ಆಡೋಕ್ಕಾದ್ರೂ ಹೋಯ್ತಾರೆ ಎಲ್ಲರೂ. ಎಲ್ಲ ಸಂಡೇ ಒಂಥರ ಚೆನ್ನಾಗಿರ್ತದೆ. ನನ್ನ ಸಂಡೇನೆ. ಓದು ಓದು ಕ್ಲೀನಾಗಿ ಕಲಿ. ಮಾತ್ರೆ ನುಂಗ್ದೆ ಅರ್ಧ? ಸರಿ, ನಾನು ಹೋಗಿ ಮಾರ್ಕೆಟ್ ಹೋಗಿ ಬರ್ತೀನಿ. ನಾಳೆ 12 ಗಂಟೆ ಆಗೋಯ್ತಾ? ಓ ಮೈ ಗಾಡ್, ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಈ ಬಿಸಿಲಿಲ್ಲ ಏನಿಲ್ಲ ಅಲ್ಲ, ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಏನು ತರಬೇಕು ಇವತ್ತು? ಹಬ್ಬ ಗೈಸ್, ನಮ್ಮನೆ ಕಂಚಿನ ಬಾಗ್ಲು. ಇವತ್ತು ಕಂಚಿನ ಬಾಗ್ಲು ಹಬ್ಬ. ಇವತ್ತು ಕೋಳಿ ಸುಕ್ಕ, ನಾಟಿ ಕೋಳಿ ಸುಕ್ಕ. ಲೈಟ್ ಹಾಕು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಲೈಟು. ಸಿ, ಬೆಳ್ಳು ಕಾಣ್ತಾ ಇದೆ ಮತ್ತೆ ಗೈಸ್ ಅಲ್ವಾ? ಇನ್ಮೇಲೆ ಇಲ್ಲೇ ಬಂದು ಬ್ಲಾಗ್ಸ್ ಮಾಡ್ತೀನಿ ನಾನು. ಇವತ್ತು ಕಂಚಿನ ಬಾಗ್ಲು ಹಬ್ಬ ಅಂತೆ. ಸೊ ನಮ್ಮನೆ ಇವತ್ತು ಕೋಳಿ ಸುಕ್ಕ ಗೈಸ್. ಯಾಕೆ ಈ ಕಂಚಿನ ಬಾಗ್ಲು ಹಬ್ಬ ಮಾಡ್ತಾ ಇದೀವಿ ಗೊತ್ತಾ? ಅಲ್ಲ, ಯು ಆರ್ ರಾಂಗ್. ಸೊ ಕಂಚಿನ ಬಾಗ್ಲು ಟೆಂಪಲ್ ಬಂದು, ಒಂದು ನಿಮಿಷ ತಾಳಿ ಗೈಸ್. ವಿಡಿಯೋಗೆ ಎಷ್ಟು ಕ್ಲಾರಿಟಿ ಬರುತ್ತೆ ಗೊತ್ತಾ ಗೈಸ್? ಅದೇ ಫೋಟೋಗೆ ನಮಗೆ ಇಷ್ಟು ಕ್ಲಾರಿಟಿ ಬರಲ್ಲ, ಡಲ್ ಬರುತ್ತೆ. ಬಟ್ ಎನಿಹೌ ಬಿಡಿ ಆ ವಿಷಯನ. ಸೊ ಇವತ್ತು ಯಾಕೆ ಕಂಚಿನ ಬಾಗ್ಲು ಹಬ್ಬನ ಮಾಡ್ತಾ ಇದ್ದೀವಿ ಗೊತ್ತಾ? ಕಂಚಿನ ಬಾಗ್ಲು ದೇವರು ಅನ್ನೋದು ಮೇನ್ ರೋಡಲ್ಲಿದೆ. ಈ ಹುಬ್ಳಿ ಮತ್ತು ಕಾರವಾರ ರೋಡಲ್ಲಿ ಇದೆ. ಈ ಕಡೆ ಯಲ್ಲಾಪುರ ರೂಟ್. ಗೋಪು ಅಂಕಲ್ ಮನೆಗಿನ ಮುಂಚೆ ಅಲ್ಲಿ ನೆಟ್ವರ್ಕ್ ಡ್ರಾಪ್ ಆಗುತ್ತಲ್ಲ, ನಾಗದೇವರ ಟೆಂಪಲ್ ಇದೆಯಲ್ಲ. ಕಂಚಿನ ಬಾಗ್ಲು ಅಂದ್ರೆ ನಾಗದೇವರ ಟೆಂಪಲ್. ಈ ಹಬ್ಬಕ್ಕೆಲ್ಲ ಬರಲ್ಲ. ನಾನು ಹೇಳಿದ್ದು ಈ ಹಬ್ಬಕ್ಕೆಲ್ಲ ಬರಲ್ಲ. ಬಂಡಿ ಹಬ್ಬ ಅಲ್ಲ, ಈ ಹಬ್ಬಕ್ಕೆ ಬರ್ತಾರೆ. ಈ ಹಬ್ಬಕ್ಕೆ ಎಲ್ಲರೂ ಬರ್ತಾರೆ ಅಲ್ಲ? ತಾಳು ಒಂದು ನಿಮಿಷ. ಅದು ಇದೆ ಹಬ್ಬ 10ನೇ ತಾರೀಕು. ಸೊ ಇವತ್ತು ಕಂಚಿನ ಬಾಗ್ಲು ಹಬ್ಬ ಇದೆ. ಹಾ, ಇದನ್ನ ತಿಂದು ಖಾಲಿ ಮಾಡೋ ಅಷ್ಟರಲ್ಲಿ ಆ ಹಬ್ಬ ಬರುತ್ತೆ. ಸೊ ಈ ಹಬ್ಬ ಯಾಕೆ ಅಂತ ನಾನು ಹೇಳ್ತೀನಿ. ನಾಳೆ ಮಂಡೇ ಬೇಬಿ, ನೀವು ತಿನ್ನಿ ಅಂದ್ರೂ ಕೊಡಲ್ಲ ನಾವು. ಕೊಡಲ್ಲ. ಸೊ ಈ ಕಂಚಿನ ಬಾಗ್ಲು ಹಬ್ಬ ಯಾಕೆ ಅಂದ್ರೆ, ಅಲ್ಲ ಅಲ್ಲ, ವರ್ಷಕ್ಕೊಂದ್ಸಲನೇ ಆಗೋದು. ನಾ ಹೇಳ್ತೀನಿ ಗೈಸ್, ಬರೀ ಅರ್ಜೆಂಟ್ ಮಾಡ್ತಾನೆ, ನಂಗೆ ಟೈಮ್ ಇಲ್ಲ. 3 hour ಅಲ್ಲಿ ಹೊರಗಡೆ ಬೇರೆ ಹೋಗಬೇಕು. ನಮ್ಮದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಅಲ್ಲ, ಸೊ ತುಂಬಾ ವೆಹಿಕಲ್ಸ್ ಇದ್ದಾವೆ. ಡಂಪರ್ ಅಂತೆ, ಲಾರಿ ಅಂತೆ, ಲೈಕ್ JCB, ಟ್ಯಾಚಿ, ಅಜಾಕ್ಸು. ಸೊ ಈ ಕಡೆ ಕೆಲಸ ನಮ್ಮದು ಆಲ್ ಓವರ್ ಉತ್ತರ ಕನ್ನಡ ನಡೆಯುತ್ತೆ. ಸೊ ಹಾಗಾಗಿ ಈ ಕಡೆ ಯಲ್ಲಾಪುರ ಸೈಡೆಲ್ಲ ತುಂಬ ವೆಹಿಕಲ್ಸ್ ಹೋಗ್ತಾ ಇರ್ತವೆ. ಹುಬ್ಳಿ ಸೈಡೆಲ್ಲ ನಮ್ಮದು ಗಾಡಿಗಳು. ಅಲ್ಲಿ ಹೋಗುವಾಗ ಈ ದೇವರು ಮೇನ್ ರೋಡಲ್ಲಿ ಇದೆ. ಸೊ ಅದನ್ನು ಪಾಸ್ ಆಗೇ ಹೋಗಬೇಕು. ನಮ್ಮ ಏನು ಗಾಡಿ ಡ್ರೈವರ್ಸ್ ಇರ್ತಾರಲ್ಲ, ನಮ್ಮ ಗಾಡಿಗಳು ಎಲ್ಲ. ಹಾಗಾಗಿ ಸೊ ನಮ್ಮ ಗಾಡಿಗಳಿಗೆ ಸುರಕ್ಷತೆ ಇರಲಿ, ಆ ದೇವರು ನಮ್ಮನ್ನು ಮತ್ತು ನಮ್ಮ ಗಾಡಿನೆಲ್ಲ ಸುರಕ್ಷತೆಯಾಗಿ ಇರಲಿ ಅಂತ ಈ ದೇವರ ಹಬ್ಬನ ನಾವು ಮಾಡ್ತೀವಿ. ಸೊ ಇವತ್ತಿನ ದಿನ ಇದೆ, ಹಾಗಾಗಿ ನಮ್ಮನೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಷ್ಟೇ ಗೈಸ್ ಈ ಹಬ್ಬದ ಹಿಂದಿನ ಏನಂತಾರೆ ಪ್ರತೀತಿ ಸಂಪ್ರದಾಯ ನಾವು ಮಾಡ್ಕೊಂಡು ಬಂದಿರೋದು. ಸೊ ನನ್ನ ಟೈಮ್ ಆಯಿತು. ಈಗ ನಾನು ಅಂಕೋಲಾ ಹೋಗಬೇಕು, ಸಾಮಾನುಗಳು ತರಬೇಕು. ಏನು ಬೇಕು ಮಗ? ಹಂಗ್ರಿ ಏನು ಬೇಕು? ಹಾಂ, ಈಗ ಹಂಗ್ರಿ ಅಲ್ಲ, ಏನು ಬೇಕು? ವಾಟ್ ಯು ವಾಂಟ್? ಬಿಸ್ಕೆಟ್ಸ್ ಇದೆ, ತಿನ್ನು. ಸಾಕಾಗಿ ನೀನು ಹಂಗ್ರಿ ಆದರೆ ಹೋಗಿ ಹಾಲು ಕುಡಿ. ಸರಿ, ಅಲ್ಲೇನೋ ಕರಿತಿದ್ದಾರೆ, ನೋಡ್ತೀನಿ. ನೋಡಿ ಗೈಸ್, ಹೆಂಗಿದ್ದೀನಿ ನನ್ನ ಅವತಾರ.
ಅಲ್ಲಿ ಪಾಪ ಕೂಗ್ತಾ ಇದ್ರು, ಅದಕ್ಕೆ ಏನು ಅಂತ ನೋಡೋಣ ಅಂತ ಬಂದೆ. ಟ್ಯಾಂಕ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಆಲ್ಮೋಸ್ಟ್ ಫೈನಲಲ್ಲಿದ್ದಾರೆ. ಎಲ್ಲ ಕಮ್ಮಿ ಆದಮೇಲೆ ನಿಲ್ಲಿಸಿ ಅಂತ ಡಾಕ್ಟರ್ ಹೇಳಿಲ್ಲ. ಆ ಡೋಸು ಫುಲ್ ಎಲ್ಲದೂ ಕ್ಲಿಯರ್ ಆಗಿ ತಗೋಬೇಕು. ನಾನು ಮತ್ತೆ ತಗೋಬೇಕಾ ಬಾಟಲು, ಕಂಟಿನ್ಯೂ ಮಾಡಬೇಕಾ ಲೈಫ್ ಟೈಮ್ ಅಂತ ಕೇಳಿದ್ದಕ್ಕೆ ಇಲ್ಲ ಇಲ್ಲ ಇದೊಂದು ಬಾಟಲ್ ಸಾಕು ಅಂತ ಹೇಳಿದ್ರು. ಅಂತೆ ನಾನು ಹೇಳಿದ್ದೇನು, ಮತ್ತೆ ನೆಕ್ಸ್ಟ್ ಟೈಮ್ ಹುಷಾರ್ ತಪ್ಪಿ ಮತ್ತೆ ಅವಾಗ ಬೇಡ 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 ಬೇಡ. ಫುಲ್ ಈಕ್ನೆಸ್ ಆಗಿದೆ ಅಲ್ಲ ನಿಂಗೆ, ಈಕ್ನೆಸ್ಸು ಫುಲ್ ಈಕ್ನೆಸ್ ಆಗಿದೆ ನಿನಗೆ. ಎಷ್ಟು ದಿನ ನರಳಾಡಿದ್ಯಾ ಅಲ್ಲ. ಜ್ವರ ಇಲ್ಲ ಅಂದ್ರೆ ನರಳಾಡಿ ಜ್ವರ ಬಳಸ್ಕೊಂಡಿದ್ದೆ ಏನೇನೋ ಮಾತಾಡ್ತಿಲ್ಲಮ್ಮ. ಅಲ್ಲ ಅಮ್ಮ ನೀನ್ ಏನೇನೋ ಮಾತಾಡ್ತಿ. ಸೊ ಫುಲ್ ಡೋಸ್ ತಗೋಬೇಕು. ಫುಲ್ ಡೋಸ್ ತಗೋಬೇಕು. ಈ ಅವತಾರದಲ್ಲಿ ಫೈಟಿಂಗ್ ಆಡೋರ್ನ ನೋಡಿದ್ದೀರಾ ಗೈಸ್ ನೀವು? ಅಮ್ಮ ಮಗ ಫೈಟಿಂಗು ನೋಡಿ. ಮುದ್ದು ಚಿನ್ನ, ಮುದ್ದು ಬಂಗಾರ. ಓದ್ಕೊಪುಟ. ಓ ಮಗು ಬಿದ್ದೋಯ್ತು, ಬಿದ್ದೋಯ್ತು. ಇದೋ ಕೈ ಕೊಡು ಅಮ್ಮಗೆ, ಕೈ ಕೊಡು ಅಮ್ಮಗೆ, ಕೈ ಕೊಡು. ಓ ನನ್ನ ಹೆಲ್ಪ್ ಬ್ಯಾಡು ಅಂತೆ ಗೈಸ್. ಅಮ್ಮಗೆ ಕೈ ಕೊಡು. ಅಯ್ಯಪ್ಪ ನಾನು ಹೇಳ್ಕೊತಾವೆ. ಅಯ್ಯ ನೀನು ಶಕ್ತಿ ಇದೆಯಾ, ನಾನು ಶಕ್ತಿ ಇದೀನಾ? ಹಾ ಈಟಿಂಗಿಗೆ ತಗೋಬರ್ತೀನಿ. ಈಗ ಹೊರಟೆ. ಮತ್ತೇನು ತರಬೇಕು? ಖಾರವಾಗಿರೋದು ಮೆಣಸಿನ್ಕಾಯಿ ತಗೋಬರ್ತೀನಿ. ಏನ್ ಬೇಕಂತ ಬಾಯ್ ಬಿಟ್ಟು ಹೇಳು ನಿಯಾಲ್. ಐ ಡೋಂಟ್ ನೋ ವಾಟ್ ಟು ಗೆಟ್ ಇಟ್ ಫಾರ್ ಯು. ನೋ whatever I'll get, you say no, I don't want this, no I don't want this, no I don't want this. ಸೋಯಾ ಸ್ಟಿಕ್ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ. ಸೋಯಾ ಸ್ಟಿಕ್ಸ್ ತಗೋಬಾ, ಇಲ್ಲ ಅಂದ್ರೆ ಇದು ತಗೋಬಾ. ಇದಾ ಗೈಸ್? ನೋಡಿ ಗೈಸ್ ಎಷ್ಟು ನೆಂದಿದ್ದೀನಿ ಅಂತ. ಉಫ್ ಸಣ್ಣ ಆಗಿದ್ದೀನಂತೆ. ಮಣ್ಣು ಯಾವ ಕಡೆಯಿಂದನೂ ಸಣ್ಣ ಆಗಿಲ್ಲ ಗೈಸ್. ಸೊ ಇಷ್ಟು ನೆಂದಿದ್ದೀನಿ. ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಇದ್ರ ಮೇಲೆ ರೈನ್ ಜಾಕೆಟ್ ಹಾಕ್ಕೊಂಡು ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ. ಬಾಯ್ 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 ಗಾಯ್ಸ್. ಆಗ್ಲಿಂದ ಬಾಯ್ ಹೇಳ್ತಾ ಇದ್ದೀನಿ, ಆದ್ರೆ ಕೆಲಸ ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ನಾನು ಏನು ಮಾಡಲಿ ಗಾಯ್ಸ್? ನೀನು ಓದ್ಕೊಳಮ್ಮ. ಶುಪ್ಪ ಅಲ್ಲೆಲ್ಲ ಡಿಸ್ಪ್ಲೇ ಕಾಣಿಸ್ತಾ ಇದೆ. ನೀವು ಓದ್ಕೊಳಮ್ಮ ಅಲ್ಲಿ. ನೀ ಓದ್ಕೊಳಮ್ಮ. ವಿಷಯ ಏನು ಗೊತ್ತಾ ಗಾಯ್ಸ್? ಹೇಗೆ ಈ ನನ್ನ ಕನ್ನಡಕ ಈ ರೀತಿ ಆಯಿತು ಅನ್ನೋದೇ ಗೊತ್ತಿಲ್ಲ. ಫುಲ್ ಅಂಕು ಡೊಂಕು ಆಗೋಗಿದೆ. ಮೋಸ್ಟ್ಲಿ ನನ್ನ ಮಗಂದೇ ಕೈವಾಡ ಇಲ್ಲಿರೋದು. ಬಿಕಾಸ್ ನೆನ್ನೆ ಹಾಕ್ಕೊಂಡು ತಂದಿಟ್ಬಿಟ್ಟು ನೆಕ್ಸ್ಟ್ ನೋಡೋ ಅಷ್ಟರಲ್ಲಿ ಹೀಗಾಗಿದೆ ಗೈಸ್. ಹೆಂಗಾಯಿತು ಅನ್ನೋದು ಗೊತ್ತಿಲ್ಲ. ಸೊ ನೆನ್ನೆಯಿಂದ ನಾನು ಸ್ಪೆಕ್ಸ್ ಯೂಸೇ ಮಾಡಿಲ್ಲ. ಇವಾಗ ಇದನ್ನು ನೆನಪಾಯಿತು, ರಿಪೇರಿಗೆ ತೊಗೊಂಡು ಹೋಗ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಇದು ಪೊಲೀಸ್ ಬ್ರ್ಯಾಂಡ್ ಗೈಸ್. ಬನ್ನಿ ತೋರಿಸ್ತೀನಿ. ಮಾಡಿದ್ದಲ್ಲ ಹೇಳ, ನಿಜ ಒಪ್ಕೋ ಪುಟ. ಈಗಲಾದರೂ ಒಪ್ಕೋ ನೀನೇ. ಅಯ್ಯೋ ನನಗೆ ಗೊತ್ತು, ನನ್ನ ಕಣ್ಣಿಂದ ತೆಗ್ದಿಟ್ಟಿದ್ದೀನಿ ಮಗನೇ. ಸಾಧ್ಯನೇ ಇಲ್ಲ. ಏನು ದೆವ್ವ ಬರುತ್ತಾ ಇದು ಹಾಳು ಮಾಡೋಕ್ಕೆ? ನೋಡಿ ಗೈಸ್, ಇದು ಬಂದು ಪೊಲೀಸ್ ಬ್ರ್ಯಾಂಡು. ನಾನು 6 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಏನೂ ಆಗಿರಲಿಲ್ಲ. ಅಚಾನಕ್ಕಾಗಿ ಈಗ ಆಗಿದೆ. ಸೊ ಈಗ ರಿಪೇರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸರಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಬಂದ ಗೈಸ್, ನಾನು ಹೊರಡ್ತೀನಿ. ಚಿಂಟು ನಂದನ್ನು ಹಾಳು ಮಾಡಿ ಇಟ್ಟಿದ್ದಾನೆ. ನಮ್ಮ ಉತ್ತರ ಕನ್ನಡದಲ್ಲಿ ನಿಜ ಹೇಳಬೇಕು ಅಂದರೆ ಅಷ್ಟು ಹಾಸ್ಪಿಟಲ್ ಫೆಸಿಲಿಟೀಸ್ ಇಲ್ಲ. ಇದ್ದಿದ್ರಲ್ಲಿ ನಮ್ಮ ಅಂಕೋಲಾದಲ್ಲಿ
ಕಣ್ಣಿನ ಆಸ್ಪತ್ರೆ ಅಂದ್ರೆ ಇದೊಂದಿದೆ, ಶೆಟ್ಟಿ ಐ ಕ್ಲಿನಿಕ್. ಇಲ್ಲೂ ಸಹ ನಾನು ರೆಫರ್ ಮಾಡೋದಿಲ್ಲ, ಯಾಕೆಂದ್ರೆ ನಮ್ಮ ಅತ್ತೆ ಇಲ್ಲಿ ತೋರಿಸ್ಕೊಂಡು 1 to ಡಬಲ್ ಎಡ್ವರ್ಟ್ ಆಗಿತ್ತು. ಬಟ್ ನನಗ್ ಬೇಕಾಗಿರೋದು ಈಗ ಏನದು ಕನ್ನಡಕ ಸರಿ ಹೋಗೋದು ಅಲ್ಲ. ಸೊ ಇಲ್ಲೊಂದು ಆಪ್ಟಿಕಲ್ ಶಾಪ್ ಇದೆ ಇನ್ಸೈಡ್, ಅದ್ರಲ್ಲಿ ಹೋಗಿ ರಿಪೇರಿ ಮಾಡ್ಸೋಣ ಆಗತ್ತಾ ಇಲ್ವೋ ಕೇಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನೋಡ್ದೆ ಬಾಗ್ಲ ಹಾಕಿತ್ತು, ಬರ್ತಾರೆ ವೆಯ್ಟ್ ಮಾಡಿ ಅಂದ್ರು, ವೆಯ್ಟ್ ಮಾಡ್ದೆ. ವೆಯ್ಟ್ ಮಾಡಾದ್ಮೇಲೆ ಅವರು ಯಾರೋ ಲೇಡಿ ಬಂದ್ರು. ಸೊ ಆಗಲ್ಲ ಇದು ಹಾಗೆ ಹೀಗೆ ಅಂದ್ರು. ಆಮೇಲೆ ಲಾಸ್ಟ್ ಟೈಮ್ ನಾನು ಇದನ್ನ ಸ್ವಲ್ಪ ಇಲ್ಲೇ ರೆಡಿ ಮಾಡಿಸ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ಮೇಲೆ ಕೈಗೆ ತಗೊಂಡು ಚೆಕ್ ಮಾಡಿದ್ರು. ಆಮೇಲೆ ಸ್ವಲ್ಪ ಅದು ಟ್ರೈ ಮಾಡಿದ್ರು ಬೆಂಡ್ ಮಾಡಕ್ಕೆ, ಸೊ ಸರಿ ಹೋಯ್ತು. ಆಮೇಲೆ ಬಂದೆ ಗೈಸ್, ಬಟ್ ಫಸ್ಟ್ ಟೈಮ್ ರಿಜೆಕ್ಟ್ ಮಾಡಿದ್ರು, ಆಮೇಲೆ ಸರಿ ಮಾಡಿಕೊಟ್ರು. ಈಗ ಟೈಮ್ 7:30 ರಾತ್ರಿ. ಬೆಳಗಿನ ಕಾಸ್ಟ್ಯೂಮಲ್ಲೇ ಇದ್ದೀನಿ, ಕೆಲ್ಸಕ್ಕೆ ಹೋಗಿದ್ದೆ, ಈಗ ಬಂದಿದ್ದೀನಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ, ಹಬ್ಬ ಅಂತ ಹೇಳಿದೆ ಅಲ್ಲ. ಸೊ ಚಿಕನ್ ಸುಕ್ಕಾಗೆ ಮಸಾಲ ರೆಡಿ ಆಗ್ತಾ ಇದೆ, ಘಮ ಘಮ ಅಂತ ಇದೆ. ಇದು ನಾಟಿ ಕೋಳಿ ಸುಕ್ಕಾಗೆ ಮಟನ್ ಬೇಯ್ತಾ ಇದೆ. ಸೊ ಇಲ್ಲಿ ಕಬಾಬಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸಹ ಕಬಾಬ್ ಮಾಡ್ತಾ ಇದ್ದೀನಿ. ಎಷ್ಟು ಕೆಲಸ ಗೈಸ್. ಆ್ಯಕ್ಚುಲಿ ಕಬಾಬ್ ಬೇಡ ಅಂತಿದ್ದೆ, ಆದರೂ ಬೇಕಂತೆ, ನೋಡಿ ಮಾಡ್ತಾ ಇದ್ದೀನಿ. ಅಮ್ಮ ಇಷ್ಟು ಕೆಲಸ ಮಾಡೋದು ಅಲ್ವಾ, ಇಷ್ಟೆಲ್ಲ ಮಾಡಿದ್ರು ಅನ್ನಿಸ್ಕೋಬೇಕು ಗೈಸ್, ಗೊತ್ತಾ ನಿಮಗೆ? ಮಳೇಲಿ ನೆಂದು ಕೆಲಸ ಮಾಡಿ ಹೋಗಿ ಬಂದು ಸುತ್ತಾಡಿ ಸುಸ್ತಾಗಿ ಹೋಗಿತ್ತು. ಸೊ ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಿಮಗೂ ಬೇಕಾ ಗೈಸ್? ಬೇಕಿದ್ರೆ ಕಮೆಂಟ್ ಮಾಡಿ ಆಯಿತಾ? ಫ್ಯಾನ್ ಆಫ್ ಮಾಡಬೇಕಾ? ಸೊ ಬನ್ನಿ ಫ್ಯಾನ್ ಆಫ್ ಮಾಡೋಣ. ಈಗ ಸ್ನಾನ ಆಯಿತು ಗೈಸ್. ನನ್ನ ಸಂಡೇ ನೋಡಿ ಎಷ್ಟು ಗಂಟೆಗೆ ಸ್ನಾನ ಮಾಡಿದ್ದೀನಿ ಅಂತ. ಈಗ ಟೈಮ್ 8:35. ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ಈಗ ಟೈಮ್ ಬಂದು 8:35 ರಾತ್ರಿ ಗೈಸ್, ರಾತ್ರಿ. ಇಷ್ಟೊತ್ತಾಯಿತು, ಇನ್ನೂ ಕೆಲಸ ಮುಗ್ದಿಲ್ಲ. ಇನ್ನೂ ಹೋಗಿ ನಾನು ಕಬಾಬ್ನ ಕರಿಬೇಕು, ಕರಿದ್ಬಿಟ್ಟು ಹೊಟ್ಟೆ ಒಳಗೆ ಹಾಕೋಬೇಕು. ಸೊ ಇನ್ನೂ ತುಂಬ ಕೆಲಸ ಇದೆ. ಮಲ್ಕೋಬೇಕು ಅನ್ನಿಸ್ತಾ ಇದೆ. ನೀವೆಲ್ಲ ಹೇಳ್ತೀರಾ ನಮ್ಮ ಉತ್ತರ ಕನ್ನಡ ಚಂದಾನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಗ್ರೀನರಿ, ವಾಟರಿ ಫುಲ್ಲು ಸಖತ್ತಾಗಿರುತ್ತೆ, ತುಂಬ ಮಳೆ, ವಾವ್ ಅಂತೀರಾ. ಆ ವಾವ್ ಹಿಂದೆನೂ ಕೆಲವೊಂದಷ್ಟು ನೆಗೆಟಿವ್ಸ್ ಇರುತ್ತೆ, ಬನ್ನಿ ತೋರಿಸ್ತೀನಿ. ಈ ಫುಲ್ ಮಳೆಯಿಂದಾಗಿ ನಮ್ಮ ಕಾಲುಗಳು ಹೆಂಗೆಂಗೆ ಆಗತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಾ ನೋಡಿ ನನ್ನ ಕಾಲು ಬೆರಳುಗಳು ಆಗಿರೋ ಸ್ಟೇಜ್. ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಇನ್ನು ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಸ್ಟೇಜ್, ಕಾಲೆಲ್ಲ ನೋಡಿ ಕಾಣಿಸ್ತಾ ಇದೆಯಾ ಹೇಗಾಗಿದೆ ಅಂತ? ಫುಲ್ ನೋಡಿ, ಇಲ್ಲೆಲ್ಲ ನೋಡಿ ವಾಟರಿ ತುಂಬ ಚಂದ ಅಲ್ಲ? ನೋಡೋಕ್ಕಷ್ಟೇ ಚಂದ ಗೈಸ್, ಎಲ್ಲ ಮೇಲ್ನೋಟಕ್ಕಷ್ಟೇ ಚಂದ, ಒಳಗಿನ ಹುಡುಕು ಯಾರಿಗೂ ಗೊತ್ತಿರಲ್ಲ. ಅದನ್ನು ಶೋ ಮಾಡಿದ್ರಷ್ಟೇ ಗೊತ್ತಾಗೋದು. ನೋಡಿ ಇಲ್ಲಿ ನೋಡಿ ಆಗಿರೋದು. ಇದು ಒಡೆದಿರೋದಲ್ಲ, ಇದು ಮೇ ಬಿ ವಾಟರಲ್ಲಿ ಹುಳ ಇರುತ್ತೆ ಅನಿಸುತ್ತೆ, ಎಲ್ಲ ತಿಂದಿದೆ ಸ್ಕಿನ್ನನ್ನು. ಈ ರೀತಿ ಆಗಿದೆ. ಬನ್ನಿ ಇನ್ನೊಂದು ಕಾಲು ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಮಳೆಗೆ. ಫುಲ್ ಚಂದ ಅಲ್ಲ? ಚಂದನದ ಗೊಂಬೆ, ಚಂದದ ಹಿಂದೆ ಇರುವ ಕಠೋರ ಸತ್ಯ ಇದೆಲ್ಲ ನೋಡಿ.
ನೋಡಿ. ಹೇಳೋಕ್ಕೇನು ಗಾಯ್ಸ್, ಎಲ್ಲನೂ ಹೇಳ್ಬೋದು, ಆದರೆ ನೋಡೋರ್ ಕಣ್ಣಿಗೆ ಕಾಣಿಸೋವಷ್ಟು ಸುಂದರವಾಗಿ ಹಿಂದಿನ ಲೈಫ್ ಇರೋದಿಲ್ಲ, ಬ್ಯಾಕ್ ಸ್ಟೇಜಿನ ಲೈಫು. ಫ್ರಂಟಲ್ಲಿ ನೀವೇನು ನೋಡ್ತೀರಲ್ಲ ಅದು ತಕ್ಕ ಮಟ್ಟಿಗೆ ರಿಯಾಲಿಟಿ ಇರುತ್ತೆ, ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ನೋವು ಇರುತ್ತೆ ಅಂತ ಅನುಭವಿಸ್ದವ್ರಿಗೆ ಗೊತ್ತಿರತ್ತೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಥವಾ ಏನು ಹೇಳಬೇಕು ಅಂತಿದ್ದೀನಿ ಅನ್ನೋದು ನಿಮಗೆಲ್ಲ ನನ್ನ ಮಾತಿನ ದಾಟಿಲೇ ಅರ್ಥ ಆಗಿರತ್ತೆ. ಸ್ಟಿಲ್ ನೋಡಿದ್ರಿ ಅಲ್ಲ, ಸುಂದರವಾದ ಲೈಫು, ಸುಂದರವಾದ ಹಸಿರು, ಮಳೆ, ಎಷ್ಟು ತಂಪು, ನೆನೆಯೋದು ಚಂದ, ನೀರು ನೋಡೋದು ಚಂದ. ಆದರೆ ಆ ನೀರಿಂದ ಆಗ್ತಾ ಇರೋ ನಮ್ಮ ಕಾಲುಗಳು ಫುಲ್ ಎಲ್ಲ ತೂತ ತೂತ ಆಗತ್ತೆ, ಫುಲ್ ಅದು ರೆಡ್ಡಿಶ್ ಆಗತ್ತೆ. ಅದು ಆಯಿಂಟ್ಮೆಂಟ್ ಹಚ್ಬೇಕು, ಅದಕ್ಕೊಂದು ಆಯಿಂಟ್ಮೆಂಟ್ ಇದೆ, ಸೊ ಅದನ್ನು ಹಚ್ಬೇಕು. ಇಲ್ಲ ಅಂದರೆ ಪೇಯ್ನ್ ತಡೆಯೋಕ್ಕಾಗಲ್ಲ. ಇವತ್ತು ರಾತ್ರಿ ಹಚ್ದ ಅಂದರೆ ಮೇ ಬಿ ನಾಳೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಸೊ ಈಗ ತುಂಬ ಜಾಸ್ತಿ ಆಗಿದೆ, ಸೊ ಪೇಯ್ನ್ ಆಗ್ತಾ ಇದೆ, ಬೇರ್ ಮಾಡಬೇಕು. ಬಟ್ ನಾನು ಅದನ್ನೆಲ್ಲ ತೋರಿಸ್ಕೊಳ್ಳಲ್ಲ ಅಷ್ಟೇ. ಸೊ ತುಂಬ ಪೇಯ್ನ್ ಇದೆ. ಈಗಿನ್ನು ಬಿಸಿ ನೀರು ಹಾಕ್ಕೊಂಡು ಬಂದಿದ್ದೀನಿ, ಬಿಸಿ ನೀರು ಹಾಕ್ತಾ ಇದ್ರೆ ಎಷ್ಟು ಚಂದ ಅನಿಸುತ್ತೆ ಗೊತ್ತಾ ಆ ಪೇಯ್ನ್ ಇರೋ ಕಾಲುಗಳಿಗೆ. ಅಂದರೆ ಅದೆಲ್ಲ ರೆಡ್ಡಿಶ್ ಆಗಿ ಅದೆಲ್ಲ ತಿಂದಿದೆಯಾ ಅದು ಏನು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಸಾಲ್ಟ್ ವಾಟರ್ ಅಲ್ಲ, ನಮ್ಮದು ಆ್ಯಕ್ಚುಲಿ ಸೀ ವಾಟರ್, ಐ ಮೀನ್ ಸ್ವೀಟ್ ವಾಟರು, ಬಾವಿ ನೀರು. ಆದರೂ ಸಹ ಇದು ಕಡಲ ತೀರ ಅಲ್ಲ, ಸೊ ಮತ್ತು ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಮೇ ಬಿ ನೆಲದಲ್ಲೋ ಅಥವಾ ನೀರಲ್ಲೋ ನನಗೇನು ಗೊತ್ತಿಲ್ಲ, ಈ ರೀತಿ ಆಗತ್ತೆ ನಮ್ಮ ಕಾಲುಗಳು. ಸೊ ತುಂಬಾ ಸಫರಿಂಗ್ಸ್ ಇರುತ್ತೆ, ತುಂಬಾ ಖುಷಿನೂ ಇರುತ್ತೆ. ಬರೀ ಕೆಲವರು ಖುಷಿ ಅಷ್ಟೇ ಶೇರ್ ಮಾಡ್ತಾರೆ, ನಾನು ನನ್ನ ಪೇಯ್ನ್ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ಸೊ ಈ ನನ್ನ ಸಂಡೇ ವ್ಲಾಗ್ ಕಬಾಬ್ ಕರಿಯೋದ್ರ ಮುಖಾಂತರ ಎಂಡ್ ಮಾಡ್ಬೋದು, ಬಟ್ ಅಷ್ಟು ಪೇಷನ್ಸ್ ಇಲ್ಲ. ಕಬಾಬ್ ಮಾಡೋದಂತೂ ಐ ಮೀನ್ ಪ್ರಿಪ್ರೇಷನ್ಸ್ ಮಾಡ್ತಿರೋದು ತೋರಿಸಿದ್ದೀನಿ ಅಲ್ಲ, ಖಂಡಿತವಾಗ್ಲೂ ಮಾಡ್ಕೊಂಡು ತಿಂತೀನಿ. ಸೊ ಅದನ್ನೇನು ಕ್ಯಾಪ್ಚರ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊತೀನಿ. ಸೊ ಇಷ್ಟೇ ಗಾಯ್ಸ್, ಸಾಕು ಅಲ್ಲ ಇವತ್ತಿನ ವ್ಲಾಗು, ಸಂಡೇ ವ್ಲಾಗು. ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ, ಫುಲ್ ನೆಂದಿದ್ದೀನಿ ಗಾಯ್ಸ್, ಬರುವಾಗ ತರಕಾರಿ ತೊಗೊಬರುವಾಗ ಕವರೇ ಡಮ್ ಅಂದ್ಬಿಡ್ತು ಗೊತ್ತಾ. ಕೆಳಗಡೆ ಎಲ್ಲ ತರಕಾರಿ ಬಿದ್ದಿತ್ತು. ಪಾಪ ನನಗೆ ಅಲ್ಲಿ ಇದ್ದವರು ಹೆಲ್ಪ್ ಮಾಡಿ ಎಲ್ಲ ನನ್ನ ಬ್ಯಾಗಿಗೆ ಹಾಕ್ಕೊಟ್ರು. ಸೊ ಹೀಗೆಲ್ಲ ಆಯಿತು. 2 ವೀಲರ್ ಕತೆ. 4 ವೀಲರ್ ತಕ್ಕೊಡು ಅಂದರೆ ನನ್ನ ಗಂಡ ಹಾರಾಡ್ತಾನೆ. ಯಾಕೆ ಅಂತ ಕೇಳ್ತಾನೆ. ಅಷ್ಟೊಂದು ಸಾಮಾನೆಲ್ಲ ಇಟ್ಕೊಂಡು ಬಂದು ಇವತ್ತು ತರಕಾರಿ ಕೊನೆಗೂ ಡಮಶ್ ಆಗೋಯ್ತು. ಬಟ್ ಇದೆಲ್ಲ ಹೇಳಿದ್ರೆ ಅವನು ಹೇಳ್ತಾನೆ ಗೊತ್ತಾ, ನಿನ್ನನ್ನು ಯಾರು ಮಾಡು ಅಂತ ಹೇಳೋದು ಅಂತ ಹೇಳ್ತಾನೆ. ಸೊ ಹೇಳ್ಕೊಂಡು ಪ್ರಯೋಜನ ಇಲ್ಲ, ಹೇಳೋ ಪ್ರಯೋಜನ ಇಲ್ಲ. ಆದರೂ ಏನೋ ಒಂಥರ ಬಾಯಿ ಚಪ್ಪಲ, ಎಲ್ಲಾದರೂ ಒಂದು ಕಡೆ ಅದು ಹೇಳ್ಬಿಟ್ಟು ತೀರಿಸ್ಕೊಂಡ್ಬಿಡ್ಬೇಕಲ್ಲ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರು ಏನು ತಿಳ್ಕೊಬೇಡಿ. ಹಾಗೆ ನನ್ನ ಹಸ್ಬೆಂಡಿಗೆ ಮಾತ್ರ ಹೇಳೋಕ್ಕೆ ಹೋಗ್ಬೇಡಿ ಗಾಯ್ಸ್. ಕೆಲವೊಬ್ರು ಇದ್ದಾರೆ, ಇಲ್ಲಿ ನೋಡಿ ಅಲ್ಲಿ ಫಿಟ್ಟಿಂಗ್ ಇಡ್ತಾರೆ. ಸೊ ಯಾರು ಅಂತ ಕೆಲಸ ಮಾಡಬೇಡಿ. ಫಿಟ್ಟಿಂಗ್ ಇಟ್ಟು ಜೀವನ ಹಾಳು ಮಾಡಿದ್ರೆ ಅವ್ರ ಜೀವನ ಅಂತೂ ಉದ್ಧಾರ ಆಗಲ್ಲ, ಅದು ಯಾರೇ ಆಗಿರ್ಬೋದು. ಸೊ ಹಾಗೇನಾದ್ರು ಇದ್ದರೆ ಡೈರೆಕ್ಟಾಗಿ ನನ್ನ ಹತ್ರನೇ ಹೇಳಿ. ಸೊ ನನ್ನದೇ ಏನಾದರೂ ನೆಗೆಟಿವ್ಸ್ ಇದ್ದರೂ ನನ್ನ ಹತ್ರನೇ ಹೇಳಿ, ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾರು ನೆಗೆಟಿವ್ಸ್ನ ಎತ್ತಾಡ್ತಾ ಇಲ್ಲ, ಜಸ್ಟ್ ನನ್ನ ಲೈಫಲ್ಲಿ ಏನೇನು ಹ್ಯಾಪ್ನಿಂಗ್ಸ್ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ನಾನು ಯಾರನ್ನೂ ದೂರ್ತಾನೂ ಇಲ್ಲ, ಯಾರಿಗೂ ಬೈತಾನೂ ಇಲ್ಲ. ಸೊ ನನ್ನ ಲೈಫಲ್ಲಿ ಆಗೋದನ್ನೇ ನಾನೇ ಕಾಮಿಡಿ ಥರ ತಗೊಂಡು ಹೇಳ್ಕೊತಾ ಇದ್ದೀನಿ, ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಅಷ್ಟೇ. ಸೊ ಇಷ್ಟ ಆಯಿತು ಕತೆ. ನಾನು ಈಗ ಕೆಳಗಡೆ ಹೋಗಿ ಕಬಾಬ್ನ ಕರಿತೀನಿ, ತಿಂತೀನಿ, ತಾಚಿ ಮಾಡ್ತೀನಿ. ಬರೀ ಕಬಾಬಲ್ಲ ಗೈ, ಸುಕ್ಕ ಇದೆ, ನಾಟಿ ಕೋಳಿ ಸುಕ್ಕ. ಆಮೇಲೆ ಮೇ ಬಿ ಅದಕ್ಕೆ ದೋಸೆ ಗೀಸೆ ಮಾಡಿರ್ತಾರೆ ನಮ್ಮ ಅತ್ತೆಗೂ ಮಾಡೋಕ್ಕೆ ಕೆಲಸ ಇಲ್ಲ, ಮಗ ಹೇಳಿದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಸೊ ನೋಡೋಣ ಏನಿದೆ ಅಂತಲೂ ನಾನು ನೋಡಲಿಲ್ಲ. ಸುಕ್ಕ ಮಾಡೋದನ್ನು ನೋಡಿದೆ, ಅದ್ರ ಜೊತೆಗೆ ನೆಂಚೋಕೆ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಬಟ್ ಮಾಡಿರ್ತಾರೆ ಗೈಸ್, ಮಾಡಿರ್ತಾರೆ.
ನಾನು ನನ್ನ ಮಗನ ಎಷ್ಟು ಪ್ರೀತಿಸ್ತೀನಲ್ಲ, ಅವರು ಅವ್ರ ಮಗನ ಅಷ್ಟೇ ಪ್ರೀತಿಸ್ತಾರೆ. ಬಟ್ ಅದೊಂಥರ ಬೇರೆ ಥರ, ಲೈಕ್ ನಂದು ನನ್ನ ಮಗಂದು ಲೈಕ್ ಮ್ಯೂಚುಯಲ್ಲು. ಸೊ ಒಂಥರ ಚೆನ್ನಾಗಿರತ್ತೆ, ಅದೊಂಥರ ಮ್ಯೂಚುಯಲ್ ಇಲ್ಲ. ಬಟ್ ಅದು ಹೆಂಗೆ ಅಂತ ನಂಗೆ ಹೇಳೋಕ್ಕೂ ವಿವರಣೆ ಮಾಡೋಕ್ಕೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನಮ್ಮ ಅತ್ತೆ ಅವ್ರ ಮಗನ ತುಂಬಾ ಪ್ರೀತಿ ಮಾಡ್ತಾರೆ, ಅದಂತೂ ಸತ್ಯ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಕಾಯಿ ದೋಸೆ ವಿತ್ ನಾಟಿ ಕೋಳಿ ಸುಕ್ಕ ಅಂಡ್ ಕಬಾಬ್ ಈಸ್ ರೆಡಿ ಟು ಈಟ್ ನಾವ್. ಸೊ ಚಿಂಟುಗ್ ತಗೊಬಂದ್ ಕೊಟ್ಟಿದ್ದೀನಿ, ಹಾಗೆ ನನಗೂ ಸಹ ಹಾಕೊಂಡ್ ಬಂದಿದ್ದೀನಿ. ಇಬ್ರು, ನಾನು ನನ್ ಮಗ ಇಬ್ರು ಒಟ್ಟಿಗೆನೆ ಊಟ ಮಾಡೋಣ ಅಂತ. ನನ್ನ ಹಸ್ಬೆಂಡ್ ಬರೋದ್ ಸ್ವಲ್ಪ ಲೇಟ್ ಆಗತ್ತೆ, ಹಾಗಾಗಿ ಬಿಸಿ ಬಿಸಿ ತಿನ್ಬಿಡೋಣ ಅಂದ್ಬಿಟ್ಟು ತಗೊಂಡ್ ಬಂದೆ. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್? ಬನ್ನಿ ತೋರಿಸ್ತೀನಿ, 9 ಗಂಟೆ. ಸೊ ಬೇಗ ಬೇಗ ತಿನ್ಬಿಟ್ಟು ನಾವು ಹೋಗಿ ಮಲ್ಕೋತೀವಿ. ಈ ವ್ಲಾಗ್ ಹೇಗಿತ್ತು ಅಂತ ನಂಗೆ ಹೇಳಿ, ಹಾಗೆ ಲೈಕ್ ಮಾಡಿ. ಲೈಕ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೊಂದ್ ದಿನ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ತಿನ್ನು ತಿನ್ನು, ಕಬಾಬ್ ತಿನ್ನು, ಅನ್ನ ಹಾರ್ಕೊಂಡು ಕೂರಿಸ್ಬೇಡ. ಇವತ್ತು ಹೇಗಿದೆ ಕಬಾಬು? ಥ್ಯಾಂಕ್ ಯು. ನಾನು ತಿಂತಾ ಇದ್ದೀನಿ ಗೈಸ್. ಕ್ಯಾಪ್ಚರ್ ಮಾಡಬಾರ್ದು ಅಂತಿದ್ದೆ, ಆದ್ರೂ ಮಾಡಿಬಿಟ್ಟೆ. ಆಮೇಲೆ ನೀವೆಲ್ಲ ಹೇಳ್ತೀರಾ ಅವತ್ತಿಂದನೇ ಇವತ್ತು ತೋರಿಸಿದ್ದೀರಾ ಅಂತ. ನಾನು ತುಂಬ ನೋಡಿದ್ದೀನಿ ಈ ರೀತಿ ಆಗೋದನ್ನು. ಅದಕ್ಕೋಸ್ಕರ ಅಂತಾನೆ ಕ್ಯಾಪ್ಚರ್ ಮಾಡಿದ್ದೀನಿ. ಆದಷ್ಟು ನೆಗೆಟಿವ್ ಕಮೆಂಟರ್ಸ್ ಇಂದ ದೂರ ಇರೋಣ. ಏನಂತೀರಾ ಗೈಸ್? ಹೌದಲ್ಲ?